ಕರ್ನಾಟಕದ ಸಮಸ್ತ ನಾಗರಿಕರಿಗೆ ನಿಮ್ಮ ಗೆಳೆಯ ವಿಠ್ಠಲ್ ವಗ್ಗನಿಂದ ಕ್ರಾಂತಿಕಾರಿ ಜೈ ಭೀಮ್ಗಳು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸಂವಾದ ಅಂತಕ್ಕಂಥ ಒಂದು ಮಾಧ್ಯಮದ ಮೂಲಕ, ಅದರಲ್ಲೂ ವಿಶೇಷವಾಗಿ ಸೂಲಿಬೇಲಿ ಅಂತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಜನಿವಾರ ಹಾಕಿ ಕೇಸರೀಕರಣಗೊಳಿಸ್ತಕ್ಕಂಥ ಕುಕೃತ್ಯ ಮಾಡ್ತಕ್ಕಂಥ ವಿಷಯವನ್ನು ನಾನು ಸಾಮಾಜಿಕ ಮನ್ನಿಸಬೇಕು. ಸೊ ಮನುವಾದಿಗಳು ಇವತ್ತಿನ ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕಲುಷಿತಗೊಳಿಸೋದ್ರ ಜೊತೆಗೆ ಬಾಬಾ ಸಾಹೇಬರನ್ನು ಕೂಡ ಜನಿವಾರ ಹಾಕಿ ಕೇಸರೀಕರಣಗೊಳಿಸ್ತಕ್ಕಂಥ ಕುಕೃತ್ಯ ಇವತ್ತಿನ ದಿವಸ ಮನುವಾದಿಗಳು ಮಾಡ್ತಕ್ಕಂಥ ನೋಡ್ತಾ ಇದ್ವಿ. ಬಹುಶಃ ಸ್ನೇಹಿತರೆ, ನಿಮಗೆಲ್ಲರಿಗೂ ನೆನಪಿದೆ, ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಮಧ್ಯಮ ಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರನ್ನು ಕ್ರಿಸ್ತಪೂರ್ವ 185ರ ನಂತರ ಬಂದಿರತಕ್ಕಂಥ ಪುಷ್ಯಮಿತ್ರ ಶೃಂಗ ಮತ್ತು ಕ್ರಿಸ್ತಶಕ 788ರಲ್ಲಿ ಬಂದಿರತಕ್ಕಂಥ ಶಂಕರಾಚಾರ್ಯರು ಗೌತಮ ಬುದ್ಧರಿಗೆ ಜನಿವಾರವನ್ನು ಹಾಕೋದ್ರ ಜೊತೆಗೆ ಗೌತಮ ಬುದ್ಧರನ್ನು ಕೇಸರೀಕರಣಗೊಳಿಸಿ ವಿಷ್ಣುವಿನ 9ನೇ ಅವತಾರ ಅಂತಕ್ಕಂಥದ್ದನ್ನು ತಮ್ಮ ಪುರಾಣಗಳಲ್ಲಿ ಬರೆದುಕೊಂಡಿರ್ತಕ್ಕಂಥದ್ದನ್ನು ನಾನು ದಾಖಲಿಸುತ್ತಾ ನಿಮ್ಮ ಎದುರು ಸಾದರಪಡಿಸ್ಬೋದು. ಇಲ್ಲೇ ಹೋದರೆ ತಾವು ನೋಡಬಹುದು. ಅದಾದ ನಂತರ 1925ರಿಂದ 30ರ ಕಾಲಘಟ್ಟದಲ್ಲಿ ಇದೇ ಮನುವಾದಿಗಳು ಕೂಡ ಬಂಡವಾಳಶಾಹಿಗಳ ವಿರುದ್ಧ ಸಂರಚನೆಗೊಂಡಿರ್ತಕ್ಕಂಥ ಮತ್ತು ಉದ್ಭವಗೊಂಡಿರ್ತಕ್ಕಂಥ ಒಂದು ವಾದ ಮಾರ್ಕ್ಸ್ವಾದ ಅಥವಾ ಕಮ್ಯುನಿಸ್ಟ್ ವಾದ ಭಾರತಕ್ಕೆ ಬಂದಾಗ, ಅಂದರೆ 1925ರ ಕಾಲಘಟ್ಟದಲ್ಲಿ ಈ ಕಮ್ಯುನಿಸ್ಟ್ ವಾದ ಭಾರತಕ್ಕೆ ಬಂದಾಗ ಅದನ್ನು ಜನಿವಾರ ಹಾಕೋದ್ರ ಜೊತೆಗೆ ಕೇಸರೀಕರಣಗೊಳಿಸಿ ತಮ್ಮದಾಗಿಸಿಕೊಂಡಿರ್ತಕ್ಕಂಥ ಜನಾಂಗ ಇವರು. ಇವತ್ತು ನಾನು ಇತ್ತೀಚಿನ ದಿನಮಾನಗಳನ್ನು ಅವಲೋಕನ ಮಾಡಿದಾಗ ಇತ್ತೀಚಿನ ಸನ್ನಿವೇಶಗಳನ್ನು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ಈ ರಾಷ್ಟ್ರೋತ್ಥಾನ ಪ್ರತಿಷ್ಠಾನ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಷ್ಠಾನಗಳ ಮೂಲಕ, ಪಬ್ಲಿಕೇಶನ್ಗಳ ಮೂಲಕ ಕೃತಿಗಳನ್ನು ರಚನೆ ಮಾಡಿ ಬಾಬಾ ಸಾಹೇಬರ ವಿಚಾರಗಳನ್ನು ಹೈಜಾಕ್ ಮಾಡೋದ್ರ ಜೊತೆಗೆ ಅವನ್ನು ಧ್ರುವೀಕರಣಗೊಳಿಸಿ ಕೇಸರೀಕರಣಗೊಳಿಸ್ತಕ್ಕಂಥದ್ದನ್ನು ನಾನು ಇತ್ತೀಚಿನ ದಿನಗಳು ನೋಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 2-3 ದಾಖಲೆ ಕೊಡಬೇಕಂದ್ರೆ, ಈ ರಾಷ್ಟ್ರೋತ್ಥಾನ ಪ್ರತಿಷ್ಠಾನದವರು ಪ್ರಿಂಟ್ ಮಾಡಿರ್ತಕ್ಕಂಥ ಈ ಕ್ರಾಂತಿ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಕೃತಿ, ಇವತ್ತಿನ ದಿವಸ ಈ ಕೃತಿಯನ್ನು ಕ್ರಾಂತಿ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಈ ಕೃತಿಯನ್ನು RSSನ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಇದನ್ನು ಅಧ್ಯಯನ ಮಾಡ್ತಾ ಇದ್ದಾನೆ. ಅದರಲ್ಲೂ ಕೂಡ ಈ ಭಾಷಣ ಮಾಡ್ತಕ್ಕಂಥವ್ರು, ಬರಹ ಮಾಡ್ತಕ್ಕಂಥ ಜನಾಂಗದವರು ಈ ಕೃತಿಯನ್ನು ಇಟ್ಕೊಂಡು ಬಿಟ್ಟು ಅದರಲ್ಲಿ ಸಾಕಷ್ಟು ಬಾಬಾ ಸಾಹೇಬ್ರ ವಿಚಾರಗಳು ಕೇಸರೀಕರಣಗೊಳಿಸಿರ್ತಕ್ಕಂಥದ್ದು ದಾಖಲೆ ಮಾಡಿದ್ದಾರೆ, ಯಾವುದೂ ಆಕಾರಗಳು ಇರಲಾರ್ದೇ. ಆ ಕೃತಿಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಸಂಘರ್ಷ ಮತ್ತು ಅವರ ವಿಚಾರಗಳನ್ನು ಕೇಸರೀಕರಣ ಮಾಡ್ತಕ್ಕಂಥ ಕೃತ್ಯ ಕರ್ನಾಟಕದಲ್ಲಿ ನಡೀತಾ ಇದೆ. ಹಾಗೆಯೇ ಬಾಬಾ ಸಾಹೇಬರ, ಅಂದರೆ 5 ವರ್ಷಗಳಿಂದ 2016ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕೇಸರೀಕರಣಗೊಳಿಸುವ ಸಲುವಾಗಿ ಈ ರಾಷ್ಟ್ರೋತ್ಥಾನ ಪ್ರತಿಷ್ಠಾನದವರು ಉತ್ಥಾನ ಅಂತಕ್ಕಂಥ ಈ ಒಂದು ಮ್ಯಾಗ್ಜಿನನ್ನು ಕೂಡ ಬಿಡುಗಡೆ ಮಾಡಿದರು. ಇದರಲ್ಲೂ ಕೂಡ ಸಾಕಷ್ಟು ಅಂಶಗಳು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಕೇಸರೀಕರಣಗೊಳಿಸಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇವತ್ತು ನಾನು ಮುಖ್ಯವಾಗಿ ಲೈವ್ ಬರ್ತಕ್ಕಂಥ ವಿಷಯ ಏನಂದರೆ, ನಿನ್ನೆ ದಿವಸ ಯಾವುದೋ ಯುವ ವಾಹಿನಿಯಲ್ಲಿ ಸೂಲಿಬೇಲಿಯವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತಕ್ಕಂಥ ವಿಷಯದ ಬಗ್ಗೆ ಅವರಿಗೆ ತಿಳಿದ ಮಟ್ಟಿಗೆ ಅವರ ಕೇಸರಿ ಪಾಳ್ಯದಲ್ಲಿರ್ತಕ್ಕಂಥ ವಿಚಾರಗಳನ್ನು ಬಾಬಾ ಸಾಹೇಬರೊಂದಿಗೆ ತಳುಕು ಹಾಕೋದ್ರ ಜೊತೆಗೆ ಮಾತಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಏನಂದರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1935ರಲ್ಲಿ ಅಕ್ಟೋಬರ್ 14ನೇ ತಾರೀಕು ದಿವಸ ನಾಸಿಕ್ ಜಿಲ್ಲೆಯ ಯೌಲಾದಲ್ಲಿ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಆದರೆ ನಾನು ಹಿಂದೂ ಆಗಿ ಸಾಯಲಾರೆ ಅಂತಕ್ಕಂಥ ಮಾತನ್ನು ಹೇಳಿದು. ಅದಕ್ಕೆ ಕಟಿಬದ್ಧರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು ದಿವಸ
ನಾಗ್ಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಎಲ್ಲ ಜಾತಿಯ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡಿರ್ತಕ್ಕಂಥದ್ದನ್ನು ನಾವು ಚರಿತ್ರೆಯಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ನನಗೆ ಕಾಡ್ತಕ್ಕಂಥ ಪ್ರಶ್ನೆ ಅಥವಾ ನಾನು ಮಾತಾಡ್ತಕ್ಕಂಥ ವಿಷಯ ಏನೆಂದರೆ, ಬಾಬಾ ಸಾಹೇಬರು ಮೂಲತಃವಾಗಿ ಅವರ ಪೂರ್ವಜರು ಇವರು ಅಂದುಕೊಂಡಾಗೆ ಹಿಂದೂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನಾಂಗ, ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಜನಾಂಗ. ಸೊ ಬಾಬಾ ಸಾಹೇಬ್ರನ್ನ ಅನುಲಕ್ಷಿಸಿ ಮಾತಾಡಬೇಕಾದ್ರೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಅಂತ ಹೇಳಿದರು. ಹಾಗಾದರೆ ಹಿಂದೂ ಆಗಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಹಿಂದೂ ಧರ್ಮ ಅಷ್ಟು ಪವಿತ್ರವಾಗಿತ್ತು, ಅಷ್ಟು ಒಳ್ಳೆಯ ಧರ್ಮ ಆಗಿತ್ತಂದ್ರೆ ವಿಶ್ವಜ್ಞಾನಿಯಾಗಿರ್ತಕ್ಕಂಥ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಿಗೆ ಗೌರವಕ್ಕೆ ಮತ್ತು ಪ್ರೀತಿಗೆ ಭಾಜನರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಹಿಂದೂ ಧರ್ಮ ಯಾಕೆ ಬಿಟ್ಟರು, ಬೌದ್ಧ ಧರ್ಮಕ್ಕೆ ಯಾಕೆ ಹೋದರು? ಇದರ ಬಗ್ಗೆ ನಾನು 2 ವಿಚಾರಗಳು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಭಾರತ 2 ಭೀಮರನ್ನು ಕಂಡಿರ್ತಕ್ಕಂಥ ಭಾರತ, 2 ಭೀಮರನ್ನು ಪಡೆದಿದೆ ಭಾರತ. ಒಂದು ಪೌರಾಣಿಕ ಭೀಮ, ಇನ್ನೊಂದು ಚಾರಿತ್ರಿಕ ಭೀಮ. ಪೌರಾಣಿಕ ಭೀಮ ತನ್ನ ಕೈಯಲ್ಲಿ ಆಯುಧ ಇದ್ದರೂ ಕೂಡ, ಅಂದರೆ ತನ್ನ ಕೈಯಲ್ಲಿ ಗದಾ ಇದ್ದರೂ ಕೂಡ, ತನ್ನ ಸಮ್ಮುಖದಲ್ಲಿಯೇ ತನ್ನ ಹೆಂಡತಿಯ ಮಾನ ಹರಾಜು ಆಗ್ತಾ ಇದ್ದರೂ ಕೂಡ ತನ್ನ ಹೆಂಡತಿಯ ಮಾನವನ್ನು ಕಾಪಾಡಿ ಯೋಗ್ಯತೆ ಇರದೇ ಇರತಕ್ಕಂಥ ಒಬ್ಬ ಭೀಮ ಬಲಭೀಮ, ಮಹಾಭಾರತದ ಬಲಭೀಮ. ಇನ್ನೊಬ್ಬ ಭೀಮ ಭಾರತದ ಸಮಸ್ತ ಮಹಿಳೆಯರ ಮಾನ ಕಾಪಾಡಿರ್ತಕ್ಕಂಥ ಜೈ ಭೀಮ. ಸೊ ಈ 2 ಭೀಮರನ್ನು ಪಡೆದಿರ್ತಕ್ಕಂಥ ಭಾರತದಲ್ಲಿ ನೀವೆಲ್ಲ ಪ್ರಜ್ಞಾವಂತರು. ಯಾವ ಭೀಮನನ್ನು ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಏನು ಹೆಂಡತಿಯ ಮಾನ ಕಾಪಾಡದೇ ಇರತಕ್ಕಂಥ ಮಹಾಭಾರತದ ಬಲಭೀಮನನ್ನು ಒಪ್ಪಿಕೋಬೇಕು, ಸಮಸ್ತ ಭಾರತೀಯ ನಾಗರಿಕರಿಗೆ, ಅದರಲ್ಲೂ ವಿಶೇಷವಾಗಿ ಸಮಸ್ತ ಭಾರತೀಯ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ, ಅವರ ಮಾನ ಕಾಪಾಡಿರ್ತಕ್ಕಂಥ ಜೈ ಭೀಮನನ್ನು ಒಪ್ಪಿಕೊಳ್ಳಬೇಕು. ಅದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ನಿರ್ಧಾರ ಮಾಡ್ಕೋಬೇಕಂತ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಈ ಹಿಂದೂ ಧರ್ಮದಲ್ಲಿ ಎಂಥ ಅನಿಷ್ಟತೆ ಇತ್ತು ಅನ್ನೋದಕ್ಕೆ ನಾನೊಂದು 2-3 ವಿಚಾರಗಳು ನಿಮ್ಮ ಎದುರು ಸಾದರಪಡಿಸ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಾಗಿರ್ಬೋದು, ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಅಂತಕ್ಕಂಥ ಸ್ಮೃತಿಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ರಾಮಾಯಣ ಮಹಾಭಾರತ ಆಗಿರ್ಬೋದು, ತುಳಸಿದಾಸನ ರಾಮಚರಿತ ಮಾನಸ ಆಗಿರ್ಬೋದು, ಈ ರೀತಿ ವೈದಿಕ ಪರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೈದಿಕೀಯ ಪೌರತ್ಯವನ್ನು, ವೈದಿಕೀಯ ಒಂದು ಗೌರವವನ್ನು ಹೆಚ್ಚಿಸ್ತಕ್ಕಂಥ ಧಾರ್ಮಿಕ ಗ್ರಂಥಗಳು ಮತ್ತು ಅದರ ರೂಢಿಗಳನ್ನು ಪರಿಷ್ಕರಣೆ ಮಾಡಲು ಅಸಾಧ್ಯ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಈ ದೇಶದ ದಾರ್ಶನಿಕರು, ತತ್ವಜ್ಞಾನಿಗಳು ಮತ್ತು ಧರ್ಮ ಪರಿಪಾಲಕರು ಹೊಸ ಧರ್ಮಗಳನ್ನು ಹುಟ್ಟು ಹಾಕಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಈ ಹಿಂದೂ ಧರ್ಮ ಪರಿಷ್ಕರಣೆಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮನಗಂಡಿರ್ತಕ್ಕಂಥ ಗೌತಮ ಬುದ್ಧರು 6ನೇ ಶತಮಾನದಲ್ಲಿ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದರು. ಈ ಹಿಂದೂ ಧರ್ಮ ಪರಿಷ್ಕರಣೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮನಗಂಡಿರ್ತಕ್ಕಂಥ ಮಹಾವೀರ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದ. ಅಷ್ಟೇ ಯಾಕೆ, ಈ ಹಿಂದೂ ಧರ್ಮವನ್ನು ಪರಿಷ್ಕರಣೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಕಬೀರದಾಸರು ಕಬೀರ ಪಂಥಿಯನ್ನು ಆರಂಭ ಮಾಡಿದ್ರು. ರವಿದಾಸವರು ರವಿದಾಸ್ ಪಂಥಿಯನ್ನು ಸ್ಥಾಪನೆ ಮಾಡಿದ್ರು. ಅದಷ್ಟೇ ಅಲ್ಲ, ಈ ನಮ್ಮ ಕರ್ನಾಟಕವನ್ನು ಅನುಲಕ್ಷಿಸಿ ಮಾತಾಡಬೇಕಾದರೆ 12ನೇ ಶತಮಾನದಲ್ಲಿ ಚಾತುರ್ಣ ಪದ್ಧತಿಯಿಂದ ಗಬ್ಬೆದ್ದು ನಾರುತ್ತಲಿರ್ತಕ್ಕಂಥ ಈ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಚರಿತ್ರೆಯಿಂದ ನೋಡ್ತಾ ಇದ್ದೀವಿ. ಹಾಗಾದರೆ ಇದು ಪರಿಷ್ಕರಣೆಗೊಳ್ಳಲಿಕ್ಕೆ ಯಾಕೆ ಸಾಧ್ಯ ಇಲ್ಲ, ಅಂಥ ಅನಿಷ್ಟತೆ ಅಥವಾ ಹೊಲಸು ಏನಿದೆ ಇದರಲ್ಲಿ ಅಂತಕ್ಕಂಥದ್ದು. ಈ ಹಿಂದೂ ಧರ್ಮದಲ್ಲಿ ನೀವು ಮನುಸ್ಮೃತಿಯನ್ನು ತೆಗೆದುಕೊಂಡು ನೋಡಿ, ಮಹಾಭಾರತವನ್ನು ತೆಗೆದುಕೊಂಡು ನೋಡಿ, ಭಗವದ್ಗೀತೆಯನ್ನು ತೆಗೆದುಕೊಂಡು ನೋಡಿ, ರಾಮಾಯಣವನ್ನು ತೆಗೆದುಕೊಂಡು ನೋಡಿ, ಈ ಎಲ್ಲ ಗ್ರಂಥಗಳಲ್ಲೂ ಕೂಡ ಬ್ರಾಹ್ಮಣರನ್ನು ವೈಭವೀಕರಿಸ್ತಕ್ಕಂಥ, ಬ್ರಾಹ್ಮಣರನ್ನು ಅಟ್ಟಕ್ಕೇರಿಸ್ತಕ್ಕಂಥ ಪರಂಪರೆ ದಾಖಲೀಕರಣ ನಾವಿದರಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಬ್ರಾಹ್ಮಣರನ್ನು ಈ ವೇದಗಳು ಅಂದರೆ ಮಂತ್ರಗಳು ದೇವರ ಅಧೀನದಲ್ಲಿವೆ, ದೇವರು ಬ್ರಾಹ್ಮಣರ ಅಧೀನದಲ್ಲಿದ್ದಾರೆ ಅಂತ.
ಬ್ರಾಹ್ಮಣರೇ ಎಲ್ಲದಕ್ಕೂ ಶ್ರೇಷ್ಠ ಅಂತಕ್ಕಂಥದ್ದು. ಇನ್ನು ಶೂದ್ರರ ಬಗ್ಗೆ ಅನುಲಕ್ಷಿಸಿ ನೋಡಿದಾಗ ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415ರಲ್ಲಿ ಶೂದ್ರ ಅಂತ ಯಾರಿಗೆ ಕರೀತಾರೆ ಅನ್ನೋದು ಅವರು ತುಂಬ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ದಯವಿಟ್ಟು ಇದು ಈ ಶೂದ್ರ ಎನಿಸ್ಕೊಂಡಿರ್ತಕ್ಕಂಥ ಕರ್ನಾಟಕದ ಜನಾಂಗ ಅರ್ಥ ಮಾಡ್ಕೋಬೇಕು. ಆ ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415ರಲ್ಲಿ ಶೂದ್ರ ಯಾರು ಅಂದರೆ ದಾಸಿಯ ಮಗ, ಸೋತಿರ್ತಕ್ಕಂಥ ರಾಜನ ಓಡಿಸ್ಕೊಂಡು ಬಂದಾಗ ಅವಳಿಗೆ ಹುಟ್ಟಿರ್ತಕ್ಕಂಥ ಮಗ, ಕ್ರಿಯೆಗೆ ತಂದಿರತಕ್ಕಂಥ ವ್ಯಕ್ತಿ. ಉದಾಹರಣೆ ಅಂದರೆ ನಮ್ಮ ಈ ಉತ್ತರ ಭಾರತದ ಅಥವಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕಂದ್ರೆ ಶೂದ್ರ ಯಾರು ಅಂದರೆ ಹಾದರಕ್ಕೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ. ಸೊ ಇಂಥ ಈ ಶೋಷಿತ ಸಮಾಜವನ್ನು, ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ ಈ OBC ಜನಾಂಗವನ್ನು ಶೂದ್ರ ಅಂತಕ್ಕಂಥ ಅನಿಷ್ಟ ಪದ ಬಳಕೆ ಮಾಡೋದ್ರ ಜೊತೆಗೆ ತಾವು ದೇವರಿಗಿಂತಲೂ ಶ್ರೇಷ್ಠ ಅಂತಕ್ಕಂಥದ್ದನ್ನು ಈ ಧಾರ್ಮಿಕ ಗ್ರಂಥಗಳಲ್ಲಿ ದಾಖಲೀಕರಣ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಬಾಬಾ ಸಾಹೇಬರು ರೀಡಲ್ಸ್ ಆಫ್ ಹಿಂದೂಯಿಸಮ್ನಲ್ಲಿ ದಾಖಲೆ ಮಾಡಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಬ್ರಾಹ್ಮಣರ ಬಗ್ಗೆ ಎಂಥ ವೈಭವೀಕರಣಗೊಳಿಸ್ತಾರಂದರೆ ಬ್ರಾಹ್ಮಣ ದುರಾಚಾರಿ ಆಗಿರಲಿ, ವ್ಯಭಿಚಾರಿ ಆಗಿರಲಿ, ಕಳ್ಳನಾಗಿರಲಿ, ಠಕ್ಕನಾಗಿರಲಿ, ಅವನು ಈ ಎಲ್ಲ ಹೇಯ ಕೃತ್ಯ ಮಾಡಿದರೂ ಕೂಡ ಕೃಷ್ಣನನ್ನು ಪೂಜಿಸಿದರೆ ಸಾಕು ಅವನ ಪವಿತ್ರ ಆಗ್ತಾನೆ ಅಂತ. ಆ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ಸಾಧು ಸಂತರಿಗೆ ಹೇಳ್ತಾರಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರಭವತೋ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಮ್ಯಾಂ ಪರಿತ್ರಾಣಾಯ ಸಾಧೂನಾಂ ಧರ್ಮ ಸಂಸ್ಥಾಪನಾಚಾರ ಸಂಭವಾಮಿ ಯುಗೇ ಯುಗೇ ಅಂತ. ಈ ಮಾತನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಸಾಧು ಸಂತರು ನನ್ನನ್ನು ಶೀಘ್ರದಲ್ಲಿ ನೀವು ಸಂದರ್ಶನ ಮಾಡಬೇಕಾದ್ರೆ, ಭೇಟಿ ಆಗಬೇಕಾದ್ರೆ, ನನ್ನನ್ನು ಸೇರಬೇಕಾದ್ರೆ ಸಾಧು ಸಂತರೆಲ್ಲರೂ ಕೂಡ ದುಷ್ಟರಾಗಿರಬೇಕು, ದುಷ್ಟ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಬಹುಶಃ ಅದಕ್ಕಾಗಿಯೇ ಕೃಷ್ಣನ ಪರಮಭಕ್ತ ಮತ್ತು ಅವನ ಹೆಸರಿನಲ್ಲಿ ಗುರು ಆಗಿರ್ತಕ್ಕಂಥ ಆಸಾರಾಮ್ ಬಾಪು ನೂರಾರು ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದು, ಅವನ ಭಕ್ತನಾಗಿರ್ತಕ್ಕಂಥ ರಾಮ್ ರಹೀಂ ಬಾಪು ನೂರಾರು ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಕೊಲ್ಲಿರ್ತಕ್ಕಂಥದ್ದು, ಭೀಮಾನಂದ ಬಾಪು, ಈ ಎಲ್ಲ ಯತಿಗಳು ಅಥವಾ ಸಾಧು ಸಂತರು ಅರ್ಧಕ್ಕಿಂತ ಹೆಚ್ಚಿನ ಬಲಾತ್ಕಾರ ಮಾಡಿರ್ತಕ್ಕಂಥ, ವ್ಯಭಿಚಾರ ಮಾಡಿರ್ತಕ್ಕಂಥ ಸಾಧು ಸಂತರು ಜೈಲಿನ ಹೊರಗಡೆ ಇದ್ದಾರೆ. ಬಲವಾದ ವ್ಯಭಿಚಾರ ಮತ್ತು ಅತ್ಯಾಚಾರ, ದೌರ್ಜನ್ಯ ಮಾಡಿರ್ತಕ್ಕಂಥ ಈ ಸಾಧುಗಳು ಜೈಲಿನ ಒಳಗಡೆ ಇದ್ದಾರೆ. ಸೊ ಇಂಥ ಧರ್ಮವನ್ನು, ಇಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಧರ್ಮವನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಖಂಡಿಸಿರ್ತಕ್ಕಂಥದ್ದನ್ನು ನಾವು ರೀಡಲ್ಸ್ ಆಫ್ ಹಿಂದೂಯಿಸಮ್ನಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಹಿಂದೂ ಧರ್ಮ ಬಿಡ್ಲಿಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಬಾಬಾ ಸಾಹೇಬರು ಸಾಕಷ್ಟು ಸಾರಿ ಇದನ್ನು ಹೇಳ್ತಾರೆ, ಯಾವ ಧರ್ಮ ಮನುಷ್ಯನನ್ನು ಮನುಷ್ಯನಂತೆ ಪರಿಗಣಿಸುವುದಿಲ್ಲವೋ ಆ ಧರ್ಮ ಧರ್ಮವೇ ಅಲ್ಲ, ಅದೊಂದು ಕುತಂತ್ರಿಗಳ ಕೂಟ ಅಂತಕ್ಕಂಥದ್ದು ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು. ಅದಷ್ಟೇ ಅಲ್ದಾನೆ. ಯಾಕೆ ಹೇಳಿದ್ರೆ ಈ ಮಾತನ್ನಂದರೆ, ಬಾಬಾ ಸಾಹೇಬರು ಹೇಳ್ತಾರೆ, ನಾಯಿ ನರಿ ಕುಡಿತಕ್ಕಂಥ ನೀರನ್ನು ಕುಡಿಯುವ ಸ್ವಾತಂತ್ರ್ಯ ಅಸ್ಪೃಶ್ಯ ಜನಾಂಗದವರಿಗಿಲ್ಲ. ಅಸ್ಪೃಶ್ಯರಿಗೆ, ತಮ್ಮಂತೆ ಮಾನವರಾಗಿರ್ತಕ್ಕಂಥ ಅಸ್ಪೃಶ್ಯರಿಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ, ಊಟ ಮಾಡುವ ಸ್ವಾತಂತ್ರ್ಯ ಇಲ್ಲ, ಉತ್ತಮವಾಗಿರ್ತಕ್ಕಂಥ ಉಡುಗೆ ತೊಡುಗೆ ಮಾಡುವ ಸ್ವಾತಂತ್ರ್ಯವಿಲ್ಲ, ಉತ್ತಮವಾಗಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಸ್ವಾತಂತ್ರ್ಯವಿಲ್ಲದ ಧರ್ಮ ಇದು ಯಾವ ಥರ ಧರ್ಮ? ಅದಷ್ಟೇ ಅಲ್ಲದೆ ಅಸ್ಪೃಶ್ಯ ಜನಾಂಗ ಸತ್ತ ಹೆಣಗಳ ಹಿಂದೆ ಹೊತ್ತುಕೊಂಡು ಹೋಗಿ ಒಡೆದಿರ್ತಕ್ಕಂಥ ಮಡಿಕೆಯಲ್ಲಿ ಆಹಾರ ಪದಾರ್ಥ ತಯಾರು ಮಾಡಬೇಕು, ಆ ಹೆಣದ ಮೇಲಿನ ಬಟ್ಟೆಗಳನ್ನೇ ಇವರು ಊಟ ಮಾಡಬೇಕು, ಹಣಸಿದ ಅನ್ನವನ್ನೇ ಇವರು ಸೇವಿಸಬೇಕು, ಕಚ್ಚಾ ಮನೆಯಲ್ಲಿ ಅಂದರೆ ಝೋಪಡಿಗಳಲ್ಲಿ ಇವರು ವಾಸ ಮಾಡಬೇಕು, ಅದು ಹೊಲಸು ಪ್ರದೇಶದಲ್ಲಿ ವಾಸ ಮಾಡಬೇಕು, ಅದು ಈ ಸವರ್ಣೀಯರು ವಾಸ ಮಾಡ್ತಕ್ಕಂಥ ದಿಕ್ಕಿನ ಉತ್ತರ ದಿಕ್ಕಿನಲ್ಲಿ ವಾಸ ಮಾಡಬೇಕು ಅಂತ. ಈ ರೀತಿ ಅನಿಷ್ಟ ಕಟ್ಟಳೆಗಳನ್ನು ಈ ಶೋಷಿತ ಜನಾಂಗದಾಗ, ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯ ಜನಾಂಗದವರಿಗೆ ಇವರು ಕಲ್ಪಿಸಿರುವ ಪ್ರಯುಕ್ತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಮನಗಂಡು ಸೊ ಇಂಥ ಹೊಲಸನ್ನು ತೊಳಿಲಿಕ್ಕೆ ಪ್ರಯತ್ನ ಮಾಡೋದ್ರ ಸಲುವಾಗಿ ರೀಡಲ್ಸ್ ಆಫ್ ಹಿಂದೂಯಿಸಮ್ ಅಂತಕ್ಕಂಥ ಪುಸ್ತಕ ಬರೆದರು. ಅದು ತೊಳಿಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಯಾಕೆ ಸಾಧ್ಯತೆ ಆಗಲಿಲ್ಲ ಅಂದರೆ,
ಬಾಬಾ ಸಾಹೇಬರು ಹಿಂದೂ ಧರ್ಮವನ್ನು ಪರಿಷ್ಕರಣೆಗೊಳ್ತಕ್ಕಂಥ ಸಂದರ್ಭದಲ್ಲಿ ನೀಲ್ಕಂಠ್ ಚಿತ್ರೆ ಆಗಿರ್ಬೋದು, ಶ್ರೀಧರ್ ಪಂತ್ ತಿಲಕ್ ಆಗಿರ್ಬೋದು, ಸಿ.ಕೆ. ಭೋಲೆ ಆಗಿರ್ಬೋದು, ಇಂಥ ಅನೇಕ ಬ್ರಾಹ್ಮಣ ಸಮುದಾಯದ ಪ್ರಾಜ್ಞರು ಬಾಬಾ ಸಾಹೇಬರೊಂದಿಗೆ ಕೈ ಜೋಡಿಸಿ ಆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ತೊಳೆಯಲು ಶ್ರಮಿಸಿರ್ತಕ್ಕಂಥ ಪ್ರಾತಸ್ಮರಣೀಯರಾಗಿದ್ದಾರೆ. ಅದಕ್ಕಾಗಿ ಅದು ಪರಿಷ್ಕರಣೆಗೊಳಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂದಾಕ್ಷಣ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥ, ಈ ದೇಶದ ಮೂಲ ಭಾರತೀಯರ ಧರ್ಮವಾಗಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಅವರು ಮರಳುವ ಸಲುವಾಗಿ ನಿರ್ಧಾರ ಕೈಗೊಂಡರು. ಇನ್ನು ಈ ಹಿಂದೂ ಧರ್ಮದಲ್ಲಿ ಬಾಬಾ ಸಾಹೇಬರು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಈ ಹಿಂದೂ ಧರ್ಮ ಸಾಕಷ್ಟು ಕಡೆ ದ್ವಂದ್ವ ನಿಲುವನ್ನು ತಾಳಿರ್ತಕ್ಕಂಥ ಧರ್ಮ ಅಂತಕ್ಕಂಥದ್ದು ಮುಂದುವರೆದು ಬಾಬಾ ಸಾಹೇಬರು ಹೇಳ್ತಾರೆ. ಇದಕ್ಕೆ ಕಾರಣಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಹೇಳ್ತಾರೆ, ಯತ್ರ ನಾರಿಸ್ತೋ ಪೂಜಿತೆ ರಮಂತೆ ತತ್ರ ದೇವತಾರಹ ಅಂತ. ಅಂದರೆ ಎಲ್ಲಿ ನಾರಿಯರು ಪೂಜೆ ಮಾಡ್ತಾರೋ, ಎಲ್ಲಿ ಮಹಿಳೆಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಇದೇ ಹಿಂದೂ ಧರ್ಮ ಹೇಳುತ್ತೆ. ಅದೇ ಹಿಂದೂ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಇವತ್ತು ಉತ್ತರ ಪ್ರದೇಶದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾಪನೆಗಾಗಿ ಹೋರಾಟ ಮಾಡ್ತಕ್ಕಂಥ ಜನರು ಬಳಕೆ ಮಾಡ್ತಕ್ಕಂಥ ಪುಸ್ತಕ ತುಳಸಿದಾಸನ ರಾಮಚರಿತ ಮಾನಸದಲ್ಲಿ ಆ ಹಿಂದೂ ಧಾರ್ಮಿಕ ಗ್ರಂಥದಲ್ಲಿ ಹೇಳ್ತಾರೆ, ಢೋಲ್ ಗಂವಾರ್ ಶೂದ್ರ ಪಶು ನಾರಿ ಏ ಸಬ್ ತಾಡಾನಿಕೆ ಅಧಿಕಾರಿ. ಅಂದರೆ ಢೋಲ್ ಅಂದ್ರೆ ಭಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಬಡಿತೀವಲ್ಲ ಆ ಢೋಲು, ಸರಿ ಅದು ಬರೀಲಿ, ಇದನ್ನು ಬಡಿದ್ರೆ ಆವಾಜ್ ಬರ್ತಂತ. ಗಂವಾರ್ ಅಂದರೆ ರೈತರಿಗಂತಾರೆ, ರೈತರಿಗೆ ಯಾವತ್ತೂ ಕೂಡ ಹೊಡ್ಕೋತಿರ್ಬೇಕಂತೇಳಿ. ಶೂದ್ರ ಅಂದರೆ ಶೂದ್ರ ಯಾವನು ಜನಿವಾರ ಧರಿಸುವುದಿಲ್ಲವೋ, ಯಾವನಿಗೆ ಉಪನಯನವಾಗೋದಿಲ್ಲವೋ, ಯಾವನಿಗೆ 16 ಸಂಸ್ಕಾರಗಳಾಗುವುದಿಲ್ಲ ಅವರೆಲ್ಲರೂ ಕೂಡ ಶೂದ್ರರು ಅಂತ. ಅಂದರೆ ಈ ನನ್ನ ಲೈವನ್ನು ನೋಡ್ತಕ್ಕಂಥ ಜನಾಂಗದವ್ರಿಗೆ ಉಪನಯನ ಆಗಿದ್ದಿಲ್ಲ, ಕೊರಳಲ್ಲಿ ಜನಿವಾರ ಇದ್ದಿಲ್ಲ, ಅವರೆಲ್ಲರೂ ಶೂದ್ರರು ಅಂತ. ಶೂದ್ರರಿಗೂ ಹುಡ್ಕೋತಿರ್ಬೇಕಂತ. ಪಶು ಇವತ್ತೇನು ಗೋಮಾತಾ ಅಂತೇಳಿ ಆಕಳ ಹೆಸರ ಮೇಲೆ ರಾಜಕೀಯ ಮಾಡ್ತಕ್ಕಂಥ ಜನಾಂಗ ಪ್ರತಿಪಾದನೆ ಮಾಡ್ತಕ್ಕಂಥ ಪಶು ಏನು ಎತ್ತು ಆಕಳುಗಳಿವೆಯಲ್ಲ, ಇವಕ್ಕೆಲ್ಲೋಕ್ಕೂ ಸದಾ ಹುಡ್ಕೋತಿರ್ಬೇಕಂತೇಳಿ. ಇನ್ನು ಸ್ತ್ರೀ ಅಂದರೆ ಹೆಣ್ಣುಮಕ್ಕಳು ನೋಡಿ, ಢೋಲ್ ಗಂವಾರ್ ಶೂದ್ರ ಪಶು ನಾರಿ ಏ ಸಬ್ ತಾಡಾನಿಕೆ ಅಧಿಕಾರಿ ಅಂತ. ಇವಕ್ಕೆಲ್ಲೋಕ ಸದಾ ಹುಡ್ಕೋತಿ ಇರಬೇಕಂತ ಅಂದಾಗ ಬುದ್ಧಿ ಬರ್ತಂತ ನೋಡಿ. ಆ ಕಡೆ ಹೇಳ್ತಾರೆ ಯತ್ರ ನಾರಸ್ತು ಪೂಜಿತೀರಮಂತೆ ತತ್ರ ದೇವತಾಹಾರ ಅಂತ. ಈ ಪುಸ್ತಕದಲ್ಲಿ ಹೇಳ್ತಾರೆ ಈ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಹುಡುಕೋತಿರ್ಬೇಕಂತ. ಇನ್ನೊಂದು ಮುಂದುವರೆದು ಮನುಸ್ಮೃತಿ ಅಧ್ಯಾಯ 11 ಶ್ಲೋಕ 66ರಲ್ಲಿ ಹೇಳ್ತಾನೆ ಮನು ಏನಂದರೆ, ಸ್ತ್ರೀ ಶೂದ್ರ ವಿಚ್ ಕ್ಷತ್ರವದೋ ನಾಸ್ತಿಕಂ ಚೋಪಾಪಾತಕಂ ಅಂತ. ಅಂದರೆ ಸ್ತ್ರೀ ಶೂದ್ರ ವಿಚ್ ಕ್ಷತ್ರವಧೋ ನಾಸ್ತಿಕಂ ಚೋಪಾಪಾತಕಂ ಮನುಸ್ಮೃತಿ ಅಧ್ಯಾಯ 11 66ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಸ್ತ್ರೀಯರನ್ನು ಶೂದ್ರರನ್ನು ನಾಸ್ತಿಕರನ್ನು ಕೊಂದರೆ ಪಾಪ ಇಲ್ಲ ಅಂತ ನೋಡಿ. ಈ ಧಾರ್ಮಿಕ ಗ್ರಂಥಗಳೆಂದರೆ ಒಂದು ಧರ್ಮ, ಅಂದರೆ ಬಹುಸಂಸ್ಕೃತಿಯ ಧರ್ಮ ಅಂದರೆ ಎಲ್ಲರನ್ನೂ ಅಪ್ಪಿಕೊಳ್ತಕ್ಕಂಥ ವಿಚಾರಗಳನ್ನು ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಬೇಕು. ಆದರೆ ತನ್ನದೇ ಧರ್ಮದಲ್ಲೂ ಇರತಕ್ಕಂಥ ಮಹಿಳೆಯರನ್ನು ಮತ್ತು ನಾಸ್ತಿಕರನ್ನು ಶೂದ್ರರನ್ನು ಹೊಡೆದರೆ ಕೊಂದರೆ ಪಾಪ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ವಿಷಯ ಕುರಿತು ಅವರು ಖಂಡನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದ ಈಗ ಮಹಿಳೆಯರ ಕುರಿತು ತುಂಬ ಕೆಟ್ಟದಾಗಿರ್ತಕ್ಕಂಥದ್ದು. ಪಿತಾ ರಕ್ಷಿತಿ ಕೌಮರ್ಯೆ ಭರ್ತಾ ರಕ್ಷಿತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತಾನ ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತಿ. ಅಂದರೆ ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಸ್ವಾತಂತ್ರ್ಯ ಇರಬಾರ್ದು ಅಂತ. ಯಾಕೆ ಸ್ವಾತಂತ್ರ್ಯ ಇರಬಾರ್ದು ಅಂದರೆ ಅವಳು ಚಿಕ್ಕವಳಿರಬೇಕಾದ್ರೆ ತಂದೆಯ ಆಶ್ರಯದಲ್ಲಿರ್ತಾಳೆ, ಬೆಳೆದ ನಂತರ ಮದುವೆ ಆದ ನಂತರ ಗಂಡನ ಆಶ್ರಯದಲ್ಲಿರ್ತಾಳೆ, ವಯಸ್ಸಾದ ನಂತರ ಮಕ್ಕಳ ಆಶ್ರಯದಲ್ಲಿರ್ತಾರೆ. ಅದಕ್ಕಾಗಿ ಸ್ತ್ರೀ ಸ್ವಾತಂತ್ರ್ಯಂ ನ ಅರ್ಹತಿ, ಅಂದರೆ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ. ಇದನ್ನು ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಖಂಡಿಸ್ತಾರೆ. ಕಾರಣ ಏನೆಂದರೆ 1951 ಸೆಪ್ಟೆಂಬರ್ 27ನೇ ತಾರೀಕು ದಿವಸ ಪಾರ್ಲಿಮೆಂಟಿನಲ್ಲಿ ಈ ವಿಷಯ ಕುರಿತು ಮಾತಾಡಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಿರ್ತಾರೆ. ಇದಕ್ಕೆ ಆ ಮನುವಾದಿಗಳು, ವಿಕೃತ ಮನಸ್ಸಿನ ಮನುವಾದಿಗಳು
ವಿಪ್ರರು ವಿರೋಧ ವ್ಯಕ್ತಪಡಿಸಿದ ಪ್ರಯುಕ್ತ 1951 ಸೆಪ್ಟೆಂಬರ್ 27ನೇ ತಾರೀಕು ದಿವಸ ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಿರತಕ್ಕಂಥ ಮಹಿಳೆಯರ ಬಂಧ ವಿಮುಕ್ತಕಾರ, ಮಹಿಳೆಯರ ಭಾಗ್ಯವಿದಾತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆದರೆ ಎಷ್ಟೋ ಜನ ಮಹಿಳೆಯರಿಗೆ, ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಈ ವಿಷಯ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಗೊತ್ತಿರದೇ ಇರತಕ್ಕಂಥ ದುರಾದೃಷ್ಟಕರ ಸಂಗತಿ. ಈ ಮಾಧ್ಯಮದ ಮೂಲಕ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಮಹಿಳೆಯರಿಗಾಗಿ, ಅದರಲ್ಲೂ ಶತಶತಮಾನಗಳಿಂದ ಗುಲಾಮಗಿರಿಯಲ್ಲಿ ಬಳಲುತ್ತಿದ್ದ ಈ ದೇಶದ ಮಹಿಳೆಯರಿಗೆ, ಸ್ವಾತಂತ್ರ್ಯಹೀನರಾಗಿ ಬದುಕುತ್ತಲಿದ್ದ ಈ ದೇಶದ ಮಹಿಳೆಯರಿಗೆ, ಅಕ್ಷರದಿಂದ ವಂಚಿತರಾಗಿದ್ದ ಈ ದೇಶದ ಮಹಿಳೆಯರಿಗೆ, ಅಧಿಕಾರದಿಂದ ವಂಚಿತರಾಗಿದ್ದ ಈ ದೇಶದ ಮಹಿಳೆಯರ ಸಲುವಾಗಿ ಪಾರ್ಲಿಮೆಂಟಿನ ಒಳಗ ಮತ್ತು ಪಾರ್ಲಿಮೆಂಟಿನ ಹೊರಗಡೆ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಕೇವಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಈ ದೇಶದ ಮಹಿಳೆಯರು ಮರಿಬಾರ್ದು. ಸೊ ಈ ರೀತಿ ಮಹಿಳೆಯರನ್ನು ತುಚ್ಛವಾಗಿ ಕಾಣ್ತಕ್ಕಂಥ, ಸ್ವಾತಂತ್ರ್ಯಹೀನರನ್ನಾಗಿ ಮಾಡ್ತಕ್ಕಂಥ ಧರ್ಮ ನನಗೆ ಬೇಡ ಅಂತಕ್ಕಂಥ ನಿಲುವನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಿದ್ದರು. ಇನ್ನೂ ಒಂದು ಕಡೆ ಹೇಳ್ತಾರೆ, ಜನನೇ ಜನ್ಮಭೂಮಿಶ್ಚಿ ಸ್ವರ್ಗಾದೀಪಿ ಗರಿಯಾಚಿ ಅಂತ. ಅಂದರೆ ಹುಟ್ಟಿಸಿರ್ತಕ್ಕಂಥ ತಾಯಿ ಹೊತ್ತಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತ ಮೇಲು ಅಂತ. ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ಹಿಂದೂ ಜನಾಂಗದವರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಒಂದು ವೇಳೆ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದೀಪಿ ಗರಿಯಾಚಿ ಅಂತಿದ್ದರೆ, ಖೈರ್ಲಾಂಜಿ ಹತ್ಯಾಕಾಂಡ ಆದಾಗ ಭೂತ್ಮಾಂಗೆ ಕುಟುಂಬದವರಿಗೆ, ಆ ಹೆಣ್ಣು ಮಕ್ಕಳಿಗೆ ಹೀನಾಯಮಾನಾಯವಾಗಿ ಹೊಡೆದು ಕೊಚ್ಚಿ ಹಾಕಿದಾಗ, ಅಶ್ಲೀಲವಾಗಿ ಅವರ ಜೊತೆಗೆ ವರ್ತಿಸಿ ಅವರ ಗುಪ್ತಾಂಗಗಳಲ್ಲಿ ಮಾರಕಾಸ್ತ್ರಗಳಿಂದ ತುರುಕಿದಾಗ, ಈ ನಿಮ್ಮ ಹಿಂದೂ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಮಹಿಳೆಯರನ್ನು ದೇವರಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಈ ಭಂಡರು ಎಲ್ಲಿ ಹೋಗಿದ್ರು ಅಂತ. ಕಂಬಾಲಪಲ್ಲಿಯಲ್ಲಿ ದಲಿತ ಕುಟುಂಬದ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡಿ ಜೀವಂತವಾಗಿ ಸುಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರನ್ನು ದೇವರಂದು ಪ್ರತಿಪಾದನೆ ಮಾಡ್ತಕ್ಕಂಥ ಈ ಹಿಂದೂವಾದಿಗಳು ಎಲ್ಲಿ ಹೋಗಿದ್ರು? ಅಲ್ಲೇ ಅಷ್ಟೇ ಬೇಡ, ಇತ್ತೀಚಿನ ಕಾಲಮಾನದಲ್ಲಿ ಘಟನೆಗಳು ತೆಗೆದುಕೊಂಡಾಗ ನಿರ್ಭಯ ಹತ್ಯೆ ಆಗಿರ್ಬೋದು, ಪ್ರಿಯಾಂಕನ ಹತ್ಯೆ ಆಗಿರ್ಬೋದು, ದಾನಮ್ಮನ ಮೇಲೆ ಮಾಡಿರ್ತಕ್ಕಂಥ ಬಲಾತ್ಕಾರ ಆಗಿರ್ಬೋದು, ಈ ಹತ್ಯೆಗಳು ಬಲಾತ್ಕಾರ ಮಾಡಿರ್ತಕ್ಕಂಥವ್ರು ಯಾರು ಅಂತೂ ನಾವು ಅವಲೋಕನ ಮಾಡಿ ನೋಡಿದಾಗ, ಸ್ಟೇಟ್ ಕ್ರೈಮ್ ರಿಪೋರ್ಟ್ ತೆಗೆದು ನೋಡಿದಾಗ ಇವರೆಲ್ಲರೂ ಕೂಡ ಹಿಂದೂ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಸಂಘಟನೆಗೆ ಸೇರಿರ್ತಕ್ಕಂಥ ಜನಾಂಗದವರು ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಹಿಂದೂ ಬಂಡುಕೋರರು, ಹಿಂದೂ ಪ್ರತಿಪಾದನೆ ಮಾಡ್ತಕ್ಕಂಥ ಜನಾಂಗ, ಆ ನಾಯಕರು ತುಟಿಪಿಟಕ್ ಅನ್ನೋದಿಲ್ಲಲ್ಲ ಯಾಕೆ ಅಂತ. ಅದಷ್ಟೇ ಅಲ್ಲ, ಮಹಿಳೆಯರನ್ನು ದೇವತೆಗೆ ಹೋಲಿಸಿರ್ತಕ್ಕಂಥ ಈ ಹಿಂದೂ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಬಂಡ ಬಡ್ಡಿ ಮಕ್ಕಳಾಗಿರ್ತಕ್ಕಂಥ ಆಸಾರಾಮ್ ಬಾಪು ಎಷ್ಟು ಹೆಣ್ಮಕ್ಕಳನ್ನು ಬಲಾತ್ಕಾರ ಮಾಡಿದ್ದಾನೆ. ಇದರ ಬಗ್ಗೆ ಯಾಕೆ ಹಿಂದೂ ಪ್ರತಿಪಾದಕರು ಮಾತಾಡ್ತಾ ಇಲ್ಲ? ಸ್ವಾಮಿ ಭೀಮಾನಂದ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಹತ್ಯೆ ಮಾಡಿದ್ದಾನೆ. ಸ್ವಾಮಿ ಭೀಮಾನಂದ ಅಂತಕ್ಕಂಥವನು ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಹತ್ಯೆ ಮಾಡಿದ್ದಾನೆ. ನಿತ್ಯಾನಂದ ಸ್ವಾಮಿ ಕೂಡ ಎಷ್ಟು ಜನರನ್ನು ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾನೆ, ಅವರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾನೆ. ಸ್ವತಃ ಕರ್ನಾಟಕದ ಒಬ್ಬ ಕಾಳಿ ಸ್ವಾಮಿನೇ ಹೇಳ್ತಾನೆ ಹೆಣ್ಣು ಮಕ್ಕಳ ಬಗ್ಗೆ, ಎಷ್ಟು ಕೇವಲವಾಗಿ ಮಾತಾಡ್ತಾನೆ. ಇವರ ಬಗ್ಗೆ ಹಿಂದೂ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಈ ಮೂಲಭೂತವಾದಿಗಳು ಯಾಕೆ ಮಾತಾಡ್ತಾ ಇಲ್ಲ? ಇಂಥ ಜನಾಂಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲೂ ಕೂಡ ಇದ್ದರು. ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಲಾತ್ಕಾರವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ದೌರ್ಜನ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ಹಿಂದೂ ಧರ್ಮವನ್ನು ತ್ಯಜಿಸಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿದ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಷ್ಟೇ ಅಲ್ಲ ಸ್ನೇಹಿತರೆ, ಒಂದು ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ, ಈ SC ST OBC ಜನಾಂಗದವ್ರಿಗೆ ಹೇಳ್ತೀನಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದರೆ ನೀವು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರೂ ಜನಾಂಗದವರ ಚಪ್ಪಲಿ ನೆಕ್ಕಬೇಕಾಗಿತ್ತು ನೀವೆಲ್ಲರೂ ಕೂಡ. ನಿಮ್ಮ ಜಾತಿಯ ಕಸುಬುಗಳು ಮಾಡೋದ್ರ ಜೊತೆಗೆ ಈ ಜನಾಂಗದ ಗುಲಾಮಗಿರಿ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಮಾಡಬೇಕು ಅಂದರೆ, ಆ ವೇದಗಳಲ್ಲಿ 18 ಪುರಾಣಗಳಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಇವುಗಳಲ್ಲಿ ಎಲ್ಲರಲ್ಲೂ ಕೂಡ ನೀವು ಗುಲಾಮರು ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಿಷಯಗಳು ಅದರಲ್ಲಿ ದಾಖಲೀಕರಣ ಮಾಡಿದ್ದಾರೆ. ಇವತ್ತು ದಿವಸ ಅದನ್ನೇ ಯಥಾವತ್ತಾಗಿ ಸಮಾಜದಲ್ಲಿ ಚಲಾವಣೆಯಲ್ಲಿ ತರ್ತಾ ಇದ್ದಾರೆ. ಅದನ್ನು ಅನುಪಾಲನೆ ಮಾಡ್ತಕ್ಕಂಥ ಜನಾಂಗ ಈ SC ST OBC ಜನಾಂಗ ಅಂದರೆ
ಇದಕ್ಕಿಂತಲೂ ದುರದೃಷ್ಟಕರ ಸಂಗತಿ ಬೇಕೇ? ಇವನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹಿಂದೂ ಧರ್ಮವನ್ನು ತ್ಯಜಿಸಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಾರೆ. ಅದಷ್ಟೇ ಅಲ್ಲದೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ರಾಮಚರಿತ ಮಾನಸದಲ್ಲಿ, ಮನುಸ್ಮೃತಿಯಲ್ಲಿ, 18 ಪುರಾಣಗಳಲ್ಲಿ ಎಂಥ ಕೃತ್ಯಗಳಿವೆ ನೋಡಿ. ರಾಮಾಯಣವನ್ನು ಅನುಲಕ್ಷಿಸಿ ನೋಡಿದಾಗ ರಾಮಾಯಣದಲ್ಲಿ ಉತ್ತರಕಾಂಡದ ಶ್ಲೋಕ 4 ಮತ್ತು 5 ನೋಡಿ, ಆ ಉತ್ತರಕಾಂಡದ 4 ಮತ್ತು 5ನೇ ಶ್ಲೋಕದಲ್ಲಿ ರಾಮ ಶಂಭುಕ ಅಂತಕ್ಕಂಥ ಒಬ್ಬ ಶೂದ್ರ ಮುನಿಯ ಜೊತೆಗೆ ಸಂವಾದ ಮಾಡ್ತಾನೆ. ಶೂದ್ರ ಮುನಿ, ನಾನು ಅಧ್ಯಯನ ಮಾಡ್ತಾ ಇದ್ದೇನೆ, ಜ್ಞಾನ ಸಂಪಾದನೆ ಮಾಡ್ತಾ ಇದ್ದೇನೆ ಅಂದಾಗ ವಿಪ್ರರ ಮಾತನ್ನು ಕೇಳಿರ್ತಕ್ಕಂಥ ಅದೇ ರಾಮ, ನೀವು ಪೂಜೆ ಮಾಡ್ತಕ್ಕಂಥ ರಾಮ ಹೇಳ್ತಾನೆ, ಶೂದ್ರ ವಿದ್ಯಂ ನ ಅರ್ಹತಿ, ಅಂದರೆ ಶೂದ್ರ ವಿದ್ಯೆ ಕಲಿಯಲು, ಜ್ಞಾನ ಸಂಪಾದನೆ ಮಾಡಲು ಅರ್ಹನಲ್ಲ, ಅದಕ್ಕಾಗಿ ನಾನು ನಿನ್ನನ್ನು ಹತ್ಯೆ ಮಾಡುತ್ತೇನೆಂದು ಆ ಶೂದ್ರ ಶಂಭುಕನನ್ನು ಕಡ್ದು ಹಾಕಿಬಿಟ್ನು. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ವ್ಯವಸ್ಥೆಯನ್ನು, ಆ ರಾಮಾಯಣದಲ್ಲಿರ್ತಕ್ಕಂಥ ಶೂದ್ರ ವಿದ್ಯಂನ ಅರ್ಹತೆ ಅಂತಕ್ಕಂಥ ವ್ಯವಸ್ಥೆಯನ್ನು ಹೆಡಗಿಮುರಿಗೆ ಕಟ್ಟಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತಿನ ದಿವಸ ಸಂವಿಧಾನದ ವಿಧಿ 45ರನ್ವಯ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಶಿಕ್ಷಣದಾತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದರಲ್ಲೂ ವಿಶೇಷವಾಗಿ ಈ ಶೋಷಿತ ಜನಾಂಗದವರಿಗೆ ಸಂವಿಧಾನದ ವಿಧಿ 15(4)ರನ್ವಯ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಬಾಬಾ ಸಾಹೇಬರಿಂಥ ಅನಿಷ್ಟ ಆಚರಣೆಗಳು, ಪದ್ಧತಿಗಳು ಆ ಹಿಂದೂ ಧರ್ಮದಲ್ಲಿ ಇದ್ದ ಪ್ರಯುಕ್ತ ಈ ದೇಶದ ಧರ್ಮವಾಗಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಬಂದರು. ಆ ಮೂಲಕ ಸಂವಿಧಾನಬದ್ಧವಾಗಿ ನಿಮಗೆಲ್ಲರಿಗೂ ಶಿಕ್ಷಣದ ಅಧಿಕಾರವನ್ನು ಕೊಟ್ಟರು. ಇನ್ನು ಮಹಾಭಾರತವನ್ನು ಅನುಲಕ್ಷಿಸಿ ನೋಡಿದಾಗ 2 ಘಟನೆಗಳು ನೀವು ನೋಡ್ತಾ ಇದ್ದೀರಿ. ಒಂದು, ಕರ್ಣನ ಘಟನೆಯನ್ನು ತೆಗೆದುಕೊಂಡಾಗ ಸೂತಪುತ್ರ, ಒಬ್ಬ ಶೂದ್ರ ಸೂತಪುತ್ರ ರಾಜನಾಗುವ ಅರ್ಹತೆಯನ್ನು ಹೊಂದಿಲ್ಲ ಅಂತ. ಬೇಡ, ಏಕಲವ್ಯನ ಸನ್ನಿವೇಶನ ತೆಗೆದುಕೊಂಡು ನೋಡಿ. ದ್ರೋಣಾಚಾರ್ಯರು ಸ್ವತಃ ಅವರ ಬಾಯಿಂದ ಏಕಲವ್ಯನಿಗೆ ಹೇಳ್ತಾರೆ, ಶೂದ್ರರು ರಾಜನಾಗ್ತಕ್ಕಂಥ ಅರ್ಹತೆ ಹೊಂದಿಲ್ಲ, ಅವರಿಗೆ ಅಧಿಕಾರ ಇಲ್ಲ, ಶೂದ್ರರು ಅರಸನಾಗೋ ರಾಜನಾಗತಕ್ಕಂಥ ಅರ್ಹತೆ ಇಲ್ಲ, ಅದಕ್ಕಾಗಿ ನಿನ್ನ ಹೆಬ್ಬೆರಳು ಕೊಡು ಅಂದಾಗ ಏಕಲವ್ಯ ಮುಗ್ಧ ಶೂದ್ರ ಸಮುದಾಯದ ಏಕಲವ್ಯ ತನ್ನ ಹೆಬ್ಬೆರಳಿನ ಕೊಟ್ಟಿದ್ದಾನೆ. ಇದನ್ನು ಬಲ್ಲವರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ವಿಧಿ 330ರನ್ವಯ ಲೋಕಸಭೆಯಲ್ಲಿ ರಾಜಕೀಯ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟರು. ಸಂವಿಧಾನದ ವಿಧಿ 330ರನ್ವಯ ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟರು. ಅಷ್ಟೇ ಅಲ್ಲದೆ ಸಂವಿಧಾನದ ವಿಧಿ 340ರನ್ವಯ ಈ OBC ಜನಾಂಗದವರಿಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸಿಕೊಡೋದರ ಮೂಲಕ ಇವತ್ತಿನ ದಿವಸ ಯಾವ ಧರ್ಮ ಒಬ್ಬ ರಾಜ ರಾಣಿಯರ ಹೊಟ್ಟೆಯಿಂದ ಬರುತ್ತಾನೆ, ರಾಣಿಯರ ಹೊಟ್ಟೆಯಿಂದಲೇ ಬರಬೇಕು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾ ಇತ್ತು, ಅದೇ ಹಿಂದೂ ಧರ್ಮಕ್ಕೆ ಹೆಡಗಿ ಮುರುಗಿ ಕಟ್ಟಿ ಇವತ್ತಿನ ದಿವಸ ಶೋಷಿತ ಜನಾಂಗದಲ್ಲೂ ಕೂಡ ಶೂದ್ರರು, SC ST OBC ಜನಾಂಗದವರು ಕೂಡ ರಾಜನಾಗ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದು ಆ ಹಿಂದೂ ಧರ್ಮದ ವ್ಯವಸ್ಥೆಯ ವಿರುದ್ಧವಾಗಿ ಬಾಬಾ ಸಾಹೇಬರು ನಿಮಗೆಲ್ಲರಿಗೂ ಅರಸರಾಗಿ ರಾಜರಾಗಿ ಮಾಡ್ತಕ್ಕಂಥದ್ದನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಇಂಥ ಅನಿಷ್ಟ ಆಚರಣೆ ರಾಜನಾಗ್ತಕ್ಕಂಥದ್ದು ಪ್ರತಿಬಂಧಿಸ್ತಕ್ಕಂಥ ಒಂದು ಅನಿಷ್ಟತೆ ಆ ಹಿಂದೂ ಧರ್ಮದಲ್ಲಿ ಇದ್ದ ಪ್ರಯುಕ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಹಿಂದೂ ಧರ್ಮ ಬಿಟ್ಟು ಬರಬೇಕಾಗಿರ್ತಕ್ಕಂಥದ್ದನ್ನು ಮಾಡ್ತೀವಿ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, 18 ಪುರಾಣಗಳು ನೋಡಿದಾಗ ಆ 18 ಪುರಾಣಗಳಲ್ಲೂ ಕೂಡ ಅದರಲ್ಲಿ ಏನೂ ಇಲ್ಲವೇ ಇಲ್ಲ. ವ್ಯಭಿಚಾರ, ವೇಶ್ಯಾವೃತ್ತಿ, ಅಪಹರಣ, ದೌರ್ಜನ್ಯ ಇವನು ಬಿಟ್ಟರೆ ಆ 18 ಪುರಾಣಗಳಲ್ಲಿ ಏನೂ ಇಲ್ಲವೇ ಇಲ್ಲ. ಉದಾಹರಣಾರ್ಥಕವಾಗಿ ನಿಮಗೆ ತೆಗೆದುಕೊಂಡಾಗ ನೀವು ನೋಡಿ, ದೇವತೆಗಳ ಗುರು ಬೃಹಸ್ಪತಿ, ಆ ಬೃಹಸ್ಪತಿ ಗುರುವಿನ ಹೆಂಡತಿ ಆಗಿರ್ತಕ್ಕಂಥ ಅಹಲ್ಯಾಳನ್ನು ಬಲಾತ್ಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ಇಂದ್ರ. ಆ ಇಂದ್ರನ ಹೆಂಡತಿ ಇಂದ್ರಾಣಿಯನ್ನು ಬಲಾತ್ಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ವಿಷ್ಣು. ದೇವತೆಗಳ ಇನ್ನೊಬ್ಬ ಗುರು ಗೌತಮ ಋಷಿ, ಆ ಗೌತಮ ಋಷಿಯ ಹೆಂಡತಿ ತಾರಾ. ಈ ತಾರಾನನ್ನು ಅಂದರೆ ಗೌತಮ ಋಷಿ ಹೆಂಡತಿಯ ತಾರಾನನ್ನು ವಿದ್ಯಾರ್ಜನೆಗಾಗಿ ಬಂದಿರತಕ್ಕಂಥ ಚಂದ್ರ ಆ ಗುರುವಿನ ಹೆಂಡತಿಯ ತಾರಾನನ್ನು ಬಲಾತ್ಕಾರ ಮಾಡಿರ್ತಕ್ಕಂಥದ್ದು. ನೋಡಿ ಹೇಗಿದೆ ಅಂದರೆ, ಇಂದ್ರನ ಹೆಂಡತಿ ಇಂದ್ರಾಣಿಯನ್ನು ಬಲಾತ್ಕಾರ ಮಾಡಿರ್ತಕ್ಕಂಥ ವಿಷ್ಣು ಆದರೆ, ಬೃಹಸ್ಪತಿ ಹೆಂಡತಿ ತಾರಾನನ್ನು ಬಲಾತ್ಕಾರ ಮಾಡಿರ್ತಕ್ಕಂಥ ಇಂದ್ರ, ಗೌತಮ ಋಷಿ ಹೆಂಡತಿ ಅಹಲ್ಯಾಳನ್ನು ಬಲಾತ್ಕಾರ ಮಾಡಿರ್ತಕ್ಕಂಥವನು ಚಂದ್ರ. ಇದಷ್ಟೇ ಅಲ್ಲ, ನಿಮಗೆ ರಾಮಾಯಣದ ಒಂದು ಘಟನೆ ಹೇಳ್ತೇನೆ ಸ್ನೇಹಿತರೆ. ಈ ವಿಚಿತ್ರ ವೀರ್ಯ
ಅಂದ್ರೆ ಚಿತ್ರಾಂಗದನ ಮಗ ಚಿತ್ರಾಂಗದ ಸಾಯ್ತಾನೆ. ಅಂಬೆ, ಅಂಬಿಕೆ, ಅಂಬಾಲಿಕೆ, ಈ ಚಿತ್ರಾಂಗದನ ಮಸ್ತಗಂಧಿಯ ಮಗ ಚಿತ್ರಾಂಗದ ವಿಚಿತ್ರ ವೀರನಿಗೆ ಮದುವೆ ಮಾಡುವ ಸಲುವಾಗಿ ಮತ್ಸ್ಯಗಂಧಿ ಹೇಳ್ತಾಳೆ, ಗಂಗಾಪುತ್ರನಾಗಿರ್ತಕ್ಕಂಥ ಭೀಷ್ಮನಿಗೆ, ನೀನು ನಿನ್ನ ತಮ್ಮ ಅಯೋಗ್ಯ, ಅವನಲ್ಲಿ ಗಂಡಸ್ತಾನೆ ಇಲ್ಲ, ಅವನು ಮಕ್ಕಳು ಹಡಿಯೋಂಗಿಲ್ಲ, ಅವನು ವಂಶ ಬೆಳಿಬೇಕಾದ್ರೆ ನೀನು ಅವನಿಗೆ ಮದುವೆ ಮಾಡಬೇಕು ಅಂದಾಗ ಭೀಷ್ಮ, ನೀವೇನು ಕರಿತೀರಿ ಭೀಷ್ಮ ಪಿತಾಮ ಅಂತಕ್ಕಂಥ ವ್ಯಕ್ತಿ ಅಂಬಲ ರಾಜ್ಯಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತಕ್ಕಂಥ 3 ಜನ ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ತಂದು ಈ ಚಿತ್ರವೀರನಿಗೆ ಮದುವೆ ಮಾಡಿರ್ತಕ್ಕಂಥ ಘಟನೆ ರಾಮಾಯಣದಲ್ಲಿ ನೋಡ್ತೇವೆ. ಸೊ ಈ ರೀತಿ ಬಲಾತ್ಕಾರ ಮಾಡಿರ್ತಕ್ಕಂಥ, ಅಪಹರಣ ಮಾಡಿರ್ತಕ್ಕಂಥ, ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಈ ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹಿಂದೂ ಧರ್ಮವನ್ನು ತ್ಯಜಿಸಬೇಕು, ಇದರಲ್ಲಿ ಅನಿಷ್ಟತೆ ಇದೆ ಅಂತಕ್ಕಂಥ ಮನಗಂಡು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹಿಂದೂ ಧರ್ಮವನ್ನು ತ್ಯಜಿಸ್ಲಿಕ್ಕೆ ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಇದಷ್ಟೇ ಅಲ್ಲದೆ ಸಾಕಷ್ಟು ಉದಾಹರಣೆಗಳನ್ನು ದಯವಿಟ್ಟು ನೀವು, ನಾನು ಯಾರಾದರೂ ಒಂದು ಜನಾಂಗದ, ಒಂದು ಧರ್ಮದ ಜನರಿಗೆ ಮನಸ್ಸಿಗೆ ಘಾಸಿಗೊಳಿಸುವ ಸಲುವಾಗಿ ಈ ವಿಷಯ ಸಾದರಪಡಿಸ್ತಾ ಇಲ್ಲ. ಈ ಸೂಲಿಬೇಲಿ ಅಂತ ಅನೇಕ ಜನರು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಯಾಕೆ ಸ್ವೀಕಾರ ಮಾಡಿದ್ರು ಅನ್ನುವ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಸ್ಲಾಂ ಧರ್ಮ ಯಾಕೆ ಬಿಟ್ಟರು ಅನ್ನೋ ವಿಷಯ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಸಾಮಾಜಿಕ ಜಾಲತಾಣದ ಮೂಲಕ ಈ ಸೂಲಿಬೇಲಿಗೆ ಹೇಳ್ತಾ ಇದ್ದೀನಿ, ನೀನು ನಿಜವಾಗಲೂ ಗಂಡಸೇ ಆಗಿದ್ದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಯಾಕೆ ಬಿಟ್ಟರು ಅಂತಕ್ಕಂಥ ವಿಷಯದ ಬಗ್ಗೆ ನೀನು ಮಾತಾಡು, ನಾನು ಮಾತಾಡ್ತೇನೆ. ಅದು ಬಿಟ್ಟುಬಿಟ್ಟು ಬಾಬಾ ಸಾಹೇಬರನ್ನು ಈ ಮುಸ್ಲಿಮಿಯ ವಿರೋಧಿಗಳ ಧೋರಣೆಗಾಗಿ, ಕೋಮು ದ್ವೇಷವನ್ನು ಹಬ್ಬಿಸುವ ಸಲುವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ಕೇಸರೀಕರಣಗೊಳಿಸುವುದರ ಜೊತೆಗೆ ಅವನ್ನು ಸಾಮಾಜಿಕ ಜಾಲತಾಣದಲ್ಲಿ ನೀನು ಪ್ರಚಾರ ಮಾಡಿದ್ದೇ ಆದರೆ ನಾನು ಪ್ರತಿ ವಾರಕ್ಕೊಂದು ಸಾರಿ ನಿಮ್ಮ 18 ಪುರಾಣಗಳಿರ್ತಕ್ಕಂಥ ಹಾದರತನವನ್ನು, ರಾಮಾಯಣ ಮಹಾಭಾರತದಲ್ಲಿರ್ತಕ್ಕಂಥ ಅನಿಷ್ಟತೆಯನ್ನು, ಭಗವದ್ಗೀತೆಯಲ್ಲಿರ್ತಕ್ಕಂಥ ಅನಿಷ್ಟತೆಯನ್ನು, ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ 9 ಸ್ಮೃತಿಗಳಿರ್ತಕ್ಕಂಥ ಹೊಲಸನ್ನು ಸಮಾಜದ ಮುಂದೆ ಬೆತ್ತಲಗೊಳಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಈ ಸೂಲಿಬೇಲಿಯವರಿಗೆ ನಾನು ಈ ಸಾಮಾಜಿಕ ಜಾಲತಾಣದ ಮೂಲಕ ವಾರ್ನ್ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿನಗೆ ಧೈರ್ಯ ಇದ್ದರೆ, ಒಂದು ವೇಳೆ ನಿನಗೆ ದಮ್ಮಿದ್ದರೆ, ಬಾಬಾ ಸಾಹೇಬ್ರ ವಿಚಾರಗಳ ಬಗ್ಗೆ ಆಗಿರ್ಬೋದು ಅಥವಾ ನಿನ್ನ ಹಿಂದೂ ಧರ್ಮದ ವಿಚಾರಗಳ ಬಗ್ಗೆ ಆಗಿರ್ಬೋದು, ವೈಜ್ಞಾನಿಕವಾಗಿ ಮತ್ತು ರಚನಾತ್ಮಕವಾಗಿ ಮತ್ತು ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಲು ನೀನು ರೆಡಿಯಾಗಿದ್ದರೆ ದಯವಿಟ್ಟು ನಾನಂತೂ ರೆಡಿ ಇದ್ದೇನೆ, ಚರ್ಚೆ ಮಾಡೋಣ. ಅದು ಬಿಟ್ಟುಬಿಟ್ಟು ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದದ್ದೇ ಆದರೆ ಯಾವನೇ ಇರಲಿ ಕರ್ನಾಟಕದವನು ಬಾಬಾ ಸಾಹೇಬ್ರ ವಿಚಾರಗಳನ್ನು ಧ್ರುವೀಕರಣಗೊಳಿಸ್ತಕ್ಕಂಥದ್ದು, ಬಾಬಾ ಸಾಹೇಬ್ರ ವಿಚಾರಗಳನ್ನು ಕೇಸರೀಕರಣಗೊಳಿಸ್ತಕ್ಕಂಥದ್ದು, ಬಾಬಾ ಸಾಹೇಬ್ರ ವಿಚಾರಗಳನ್ನು ಮನುವಾದೀಕರಣಗೊಳಿಸ್ತಕ್ಕಂಥದ್ದು, ಬಾಬಾ ಸಾಹೇಬ್ರ ವಿಚಾರಗಳನ್ನು ಹೈಜಾಕ್ ಮಾಡ್ತಕ್ಕಂಥ ಕೃತ್ಯ ಮಾಡಿದ್ದೇ ಆದರೆ ಬಾಬಾ ಸಾಹೇಬ್ರ ಮೊಮ್ಮಗ, ಜೊತೆಗೆ ಬಾಬಾ ಸಾಹೇಬ್ರ ಒಬ್ಬ ಸಂಶೋಧನೆ ವಿದ್ಯಾರ್ಥಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮ ಬಂಡವಾಳನೆಲ್ಲ ಬಯಲಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಈ ನನ್ನ ಮಾತುಗಳ ಮೂಲಕ ಸಾದರಪಡಿಸ್ತಾ ಇದ್ದೇನೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಸಮಯ ಸಿಕ್ಕರೆ ಈ ವಿಕೃತ ಮನೋಧೋರಣೆಯ ಮನಸ್ಸಿನ ಜನಾಂಗವಾಗಿರ್ತಕ್ಕಂಥ ಈ ಮನೋವಾದಿಗಳಿಗೆ ಅವರ ಮನುಸ್ಮೃತಿಯಲ್ಲಿರ್ತಕ್ಕಂಥ ಹಾದರತನವನ್ನು ಹೊರಗೆ ಹಾಕ್ತೀನಿ ಕೆಲವೇ ದಿವಸಗಳಲ್ಲಿ. ಅಂದರೆ ಮನುಸ್ಮೃತಿಯಲ್ಲಿ ಮಹಿಳೆಯರ ಕುರಿತು ಎಷ್ಟು ಹೊಲಸಿದೆ, ಎಷ್ಟು ಕೆಟ್ಟದಾಗಿ ಬರೆದಿದ್ದಾರೆ, ಶೂದ್ರರ ಕುರಿತು ಎಷ್ಟು ಕೆಟ್ಟದಾಗಿ ಬರೆದಿದ್ದಾರೆ, ಅಸ್ಪೃಶ್ಯರ ಕುರಿತು ಎಷ್ಟು ಕೆಟ್ಟದಾಗಿ ಬರೆದಿದ್ದಾರೆ. ಈ ವಿಷಯಗಳ ಕುರಿತು ಈ ಕೆಲವೇ ದಿವಸಗಳಲ್ಲಿ ಮನುಸ್ಮೃತಿಯಲ್ಲಿರ್ತಕ್ಕಂಥ ಮನುಸ್ಮೃತಿಯ ಪ್ರತಿಗಾಮಿತನ, ಅಂದರೆ ಮನುಸ್ಮೃತಿಯಲ್ಲಿರ್ತಕ್ಕಂಥ ಹೊಲಸನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸ ಕೆಲವೇ ದಿವಸಗಳಲ್ಲಿ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕಾಯಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಬಾಬಾ ಸಾಹೇಬ್ ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಿಖ್ ಧರ್ಮವಾಗಲಿ, ಇಸ್ಲಾಂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿದವರಲ್ಲ. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಿಖ್ ಧರ್ಮದಲ್ಲಿ ಏನಿದೆ, ಇಸ್ಲಾಂ ಧರ್ಮದಲ್ಲಿ ಏನಿದೆ, ಕ್ರೈಸ್ತ ಧರ್ಮದಲ್ಲಿ ಏನಿದೆ ಅನ್ನೋದರ ಸಲುವಾಗಿ ಅವರು ಅಧ್ಯಯನ ಮಾಡಿದ್ರು ಅಷ್ಟೇ ಅಲ್ಲ,
ಸ್ವತಃ ತಮ್ಮ ಮಗನಾಗಿರ್ತಕ್ಕಂಥ ಯಶವಂತನನ್ನು ಅಮೃತ್ಸರದ ಗುರುದ್ವಾರದಲ್ಲಿ ಬಿಟ್ಟು ಬಂದರು ತಿಂಗಳಾನುಗಟ್ಟಲೆ ಅಧ್ಯಯನ ಮಾಡೋ ಸಲುವಾಗಿ. ಈ 4 ಧರ್ಮಗಳಲ್ಲಿ ಯಾವ ಧರ್ಮ ಮಾನವತೆಯನ್ನು ಪ್ರಚಾರ ಮಾಡುತ್ತಿದೆಯೋ, ಎಲ್ಲರಿಗೂ ಸಮಾನತೆಯನ್ನು ಕೊಡುತ್ತಿದೆಯೋ, ಸ್ವಾತಂತ್ರ್ಯ ಕಲ್ಪಿಸಿಕೊಡುತ್ತಿದೆಯೋ ಅಂಥ ಧರ್ಮಕ್ಕೆ ನಾನು ನನ್ನ ಅನುಯಾಯಿಗಳು ಬರಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಒಪ್ಪಿಕೊಂಡ್ರು. ಸ್ನೇಹಿತರೆ, ಒಂದು ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವರು ಹಾಗೆ ಕೋಮುದ್ವೇಷಿಯಾಗಿದ್ದರೆ, ಇವರು ಹಾಗೆ ಸೇಡಿನ ಮನೋಧೋರಣೆ ಉಳ್ಳವರಾಗಿದ್ದರೆ, ಇವರು ಹಾಗೆ ಅಂದರೆ ಬಾಬಾ ಸಾಹೇಬರ ಜನಾಂಗದವರಿಗೆ, ಬಾಬಾ ಸಾಹೇಬರಿಗೆ ಈ ಮನುವಾದಿಗಳು ಕೊಟ್ಟಿರ್ತಕ್ಕಂಥ ತೊಂದರೆ ಹಿಂಸೆಗಳು ಅವರ ಮಸ್ತಿಷ್ಕದಲ್ಲಿ ಇದ್ದದ್ದೇ ಆದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಾಯಿದ್ರು. ಒಂದು ವೇಳೆ ಬಾಬಾ ಸಾಹೇಬರು ಮತ್ತು ಅವರ ಅನುಯಾಯಿಗಳು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ದೇ ಆಗಿದ್ದರೆ ಇವತ್ತು ದಿವಸ ಏನು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ, ಕೋಮು ದ್ವೇಷವನ್ನು ಬಿತ್ತಕ್ಕಂಥ ಈ ಜನಾಂಗದವರು ನಿಂತು ಮಾತಾಡ್ತಕ್ಕಂಥ ಯೋಗ್ಯತೆ ಈ ಜನಾಂಗದವ್ರಿಗೆ ಇರ್ತಿರಲಿಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತವು ನನ್ನ ದೇಶ ಅಂತಕ್ಕಂಥ ಮನೋಧೋರಣೆ ಇರ್ತಕ್ಕಂಥವ್ರು. ಭಾರತವು ಬಹು ಸಂಸ್ಕೃತಿಯ ದೇಶ, ಇಲ್ಲಿ ಎಲ್ಲ ಜನಾಂಗದವರು ಒಗ್ಗಟ್ಟಾಗಿ ಇರ್ತಕ್ಕಂಥದ್ದನ್ನು ಕನಸು ಕಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದಕ್ಕಾಗಿ ಅವರು ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ತಳಹದಿಯ ಮೇಲೆ ಇರ್ತಕ್ಕಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ವಿನ ದೌರ್ಜನ್ಯ, ದಬ್ಬಾಳಿಕೆ, ಅಪಹರಣ, ಬಲಾತ್ಕಾರ, ಅತ್ಯಾಚಾರ, ತಾರತಮ್ಯ ಪ್ರತಿಪಾದನೆ ಮಾಡ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಉಳಿಲಿಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕಾಗಿ ನಾನು ಅಧ್ಯಯನ ಮಾಡಿರ್ತಕ್ಕಂಥ 4 ವಿಚಾರಗಳು ನಿಮ್ಮ ಎದುರು ಸಾದರಪಡಿಸಿದ್ದೀನಿ. ನೀವು ದಯವಿಟ್ಟು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ರೀಡಲ್ಸ್ ಆಫ್ ಹಿಂದೂಯಿಸಮ್ ಅಂತಕ್ಕಂಥ ಕೃತಿಯನ್ನು ಓದಬೇಕು. ಜೊತೆಗೆ ಪ್ರೊಫೆಸರ್ AS ನಟರಾಜ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಪ್ರಾಜ್ಞರು ಬರೆದಿರ್ತಕ್ಕಂಥ ದೇವರು ಸಮಗ್ರ ಚಿಂತನೆ ಅಂತಕ್ಕಂಥ ಕೃತಿ ಓದಬೇಕು. ರಾಮ ಮಂದಿರ ಏಕೆ ಬೇಡ ಅಂತಕ್ಕಂಥ ಕೃತಿ ಓದಬೇಕು. ಪುರಾಣ ದೇವತೆಗಳ ಪುಂಡಾಟಿಕೆ ಪರಾಮರ್ಶೆ ಅಂತಕ್ಕಂಥ ಒಂದು ಕೃತಿಗಳು ಓದಬೇಕು. ಅಂದಾಗ ಮಾತ್ರ ಈ ವೈದಿಕ ಪರಂಪರೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಬ್ರಾಹ್ಮಣತ್ವವನ್ನು ಮೇಲುಮಟ್ಟದಲ್ಲಿ ಬ್ರಾಹ್ಮಣತರ ಗೌರವವನ್ನು ಹೆಚ್ಚಿಸ್ತಕ್ಕಂಥ, ಬ್ರಾಹ್ಮಣತರ ಡಾಮಿನೇಟ್ ಹೆಚ್ಚು ಮಾಡ್ತಕ್ಕಂಥ ಈ ಗ್ರಂಥಗಳು ಎಲ್ಲಿವರೆಗೆ ನೀವು ಅಧ್ಯಯನ ಮಾಡೋದಿಲ್ಲವೋ ಅಲ್ಲಿವರೆಗೆ ಆ 3% ಇರತಕ್ಕಂಥ ಬ್ರಾಹ್ಮಣರ ಶಿಕಂಜಿ ಒಳಗಡೆ ಇದ್ದು ನೀವು ಒದ್ದಾಡ್ತೀರಿ. ನೀವು ಹೊರಗಡೆ ಬಂದು ಸ್ವತಂತ್ರವಾಗಿರ್ತಕ್ಕಂಥ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಸ್ವೀಕಾರ ಮಾಡ್ತಕ್ಕಂಥ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಜೊತೆಗೆ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಕೊಟ್ಟಿದೆ. ನಾವು ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ಯಾವುದೇ ಧರ್ಮವನ್ನು ಆಚರಣೆ ಮಾಡ್ಬೋದು, ಯಾವುದೇ ಧರ್ಮವನ್ನು ಪ್ರತಿಪಾದನೆ ಮಾಡ್ಬೋದು. ಅದು ಬಿಟ್ಟು ಬೇರೆ ಧರ್ಮವನ್ನು ತುಚ್ಛೀಕರಣಿಸ್ತಕ್ಕಂಥದ್ದು, ಬೇರೆ ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಈ ಬಾಡಿಗೆ ಭಂಟರು, ಈ ಬಾಡಿಗೆ ಭಾಷಣಕಾರರು ಮಾಡ್ತಕ್ಕಂಥದ್ದು ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾನು ಆಗ್ರಹಿಸುತ್ತೇನೆ. ಒಂದು ವೇಳೆ ಅದನ್ನೇ ಮುಂದುವರೆದಿದ್ದೇ ಆದರೆ ಅವರಿಗೆ ಕೌಂಟರ್ ರೂಪದಲ್ಲಿ ಅವರ ಸಮುದಾಯದ, ಅವರ ಧರ್ಮದ, ಅವರ ಧಾರ್ಮಿಕ ಗ್ರಂಥಗಳನ್ನು ಜಾಲಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ನಾನು ಜನಜಾಗೃತಿಯನ್ನು ಮಾಡಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಎಚ್ಚರಿಕೆಯನ್ನು ಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ.